ನಿಮ್ಮ ಮನೇಲಿ ಯಾರಾದರೂ ಟೀಚರ್ಸ್, ಪೊಲೀಸ್, ಬಸ್ ಕಂಡಕ್ಟರ್, ಸಲೂನ್ ನಡೆಸೋರು ಅಥವಾ ಹೋಟೆಲಲ್ಲಿ ಕೆಲಸ ಮಾಡೋರು, ಈ ಥರ ತುಂಬ ಹೊತ್ತು ನಿಂತು ಕೆಲಸ ಮಾಡೋರಿದ್ದರೆ ಈ ವಿಡಿಯೋ ಅವ್ರಿಗೋಸ್ಕರ. ತುಂಬ ಹೊತ್ತು ನಿಂತು ಕೆಲಸ ಮಾಡಿದಾಗ ಕಾಲುಗಳಲ್ಲಿ ಗಂಟುಗಳ ಥರ ಆಗುತ್ತೆ. ಇದನ್ನು ಮೆಡಿಕಲ್ ಟರ್ಮಲ್ಲಿ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ಕಾಲುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ. ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಅಂದರೆ ಊದ್ಕೊಳುತ್ತೆ, ನೋವಾಗುತ್ತೆ, ತುಂಬ ಭಾರ ಅಂತ ಅನಿಸುತ್ತೆ. ಈಗ ಈ ಥರ ಪ್ರಾಬ್ಲಮ್ ಇರೋರಿಗಿಂತ ಒಂದು 3 ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದು ಹೇಳ್ಕೊಡ್ತೀನಿ. ಮೊದಲನೇದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ, ಅಂದರೆ ಉದ್ದ ಟೈಟ್ ಸಾಕ್ಸ್ ಹಾಕ್ಕೊಳೋದು. ಈ ಥರ ಸಾಕ್ಸ್ ಹಾಕ್ಕೊಂಡಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ, ಯಾಕೆಂದರೆ ಅದು ಕಂಪ್ರೆಸ್ ಮಾಡಿರುತ್ತೆ. ಹಂಗಾದಾಗ ನಿಮಗೆ ಲೈಟಾಗಿ ಪೇಯ್ನ್ ಕಮ್ಮಿ ಆಗುತ್ತೆ. ಆಮೇಲೆ ಎರಡನೇ ಟಿಪ್ಪು, ಒಂದೇ ಜಾಗದಲ್ಲಿ ತುಂಬ ಹೊತ್ತು ನಿಂತ್ಕೋಬಾರ್ದು. ಸ್ವಲ್ಪ ಕೂರೋದು, ಒಂದು ಸ್ವಲ್ಪ ಹೊತ್ತು ಓಡಾಡೋದು, ಈ ಥರ ಮಾಡೋದ್ರಿಂದ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ. ಕಾಫ್ ರೈಸಿಂಗ್ ಎಕ್ಸಸೈಸಸ್ ಅಂತ, ಅಂದರೆ ಕೂತಲ್ಲೇ ನೀವು ಮಾಡ್ಕೋಬೋದು. ಈ ಎಕ್ಸಸೈಸಸ್ ಮಾಡೋದ್ರಿಂದನೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕಾಫ್ ಮಸಲ್ಸ್ನ ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಮೂರನೇ ಟಿಪ್ ಇದು, ಮಲಗುವಾಗ ಕಾಲನ್ನ ಎತ್ತರದಲ್ಲಿ ಇಟ್ಟು ಮಲ್ಕೋಬೇಕು. ಅಂದರೆ 2 ದಿಂಬು ಮೇಲೆ ಕಾಲಿಟ್ಟು ಮಲಗೋದು. ಈಗ ಮಾಡಿದಾಗ ನಿಮಗೆ ಸ್ವೆಲ್ಲಿಂಗ್ ಕಮ್ಮಿಯಾಗಿ ಪೇಯ್ನ್ ರಿಡ್ಯೂಸ್ ಆಗುತ್ತೆ. ಈ ರೀಲ್ಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಾದರೂ ತುಂಬ ಹೊತ್ತು ನಿಂತು ಕೆಲಸ ಮಾಡೋರಿದ್ದರೆ ಇದು ಅವ್ರಿಗೆ ಖಂಡಿತ ಹೆಲ್ಪ್ ಮಾಡುತ್ತೆ.